Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಸ್ಯಾಂಡಲ್ವುಡ್ನ ರೋರಿಂಗ್ ಸ್ಟಾರ್ಗೆ ಈ ದಿನ ಬರ್ತ್ಡೇ ಸಂಭ್ರಮ. ಭಗೀರಥದಲ್ಲಿ ಭರ್ಜರಿಯಾಗಿ ಅಭಿನಯಿಸಿ ಮೆಚ್ಚುಗೆಯನ್ನ ಪಡ್ಕೊಂಡಿರುವಂತಹ ಶ್ರೀಮುರಳಿ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸದ್ಯ ಅವರು ತೆಲುಗಿನ ಖ್ಯಾತ ಚಲನಚಿತ್ರ ನಿರ್ಮಾಣ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದ್ದು ಒಂದು ಸಿನಿಮಾ ಆದ್ರೆ, ಪರಾಕ್ ಮತ್ತೊಂದು ಚಿತ್ರ. ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟನಾಗಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಶ್ರೀಮುರಳಿ ಅವರು 43ನೇ ಜನ್ಮದಿನದ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜನಪ್ರಿಯ ತಾರೆಗೆ ಕುಟುಂಬಸ್ಥರು, ಆಪ್ತರು, ಚಿತ್ರರಂಗದವರು ಸೇರಿ ಅಭಿಮಾನಿಗಳು ಕೂಡ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಇದೇ ಟೈಮ್ ನಲ್ಲಿನೇ ತಮ್ಮ ಮುಂದಿನ ಚಿತ್ರಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ ಕೊನೆಗೆ ತೆರೆ ಕಂಡಂತಹ ಭಗೀರ ನಿರೀಕ್ಷೆಯಂತೆಯೇ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ. 2.5 ವರ್ಷಗಳ ಗ್ಯಾಪ್ ಬಳಿಕ ಬಂದಂತಹ ರೋರಿಂಗ್ ಸ್ಟಾರ್ ನ ಚಿತ್ರವಿದು. ಭಗೀರನ ಬಳಿಕ ಶ್ರೀಮುರಳಿ ಯಾವ ಸಿನಿಮಾವನ್ನ ಕೈಗೆತ್ಕೊಳ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳ ಬಳಗದಲ್ಲಿತ್ತು. ಫೈನಲಿ ಈಗ ಉತ್ತರ ಕೂಡ ಸಿಕ್ಕಿದೆ. 2 ಹೊಸ ಸಿನಿಮಾಗಳು ಅಧಿಕೃತವಾಗಿ ಘೋಷಣೆಯಾಗಿವೆ. ಪರಾಕ್ ಎಂಬ ಶೀರ್ಷಿಕೆಯ ಹೊಸ ಚಿತ್ರ ಅನೌನ್ಸ್ ಆಗಿದೆ. ಅಲ್ಲದೆ ಬಿಡುಗಡೆಯ ದಿನಾಂಕ ಕೂಡ ರಿಲೀವ್ ಆಗಿದೆ. ಪೋಸ್ಟರ್ ನಲ್ಲಿ ಒಂದು ಕೈಯಲ್ಲಿ ಗನ್ ಹಿಡಿದಿದ್ದಾರೆ. ಬೆನ್ನು ತೋರಿಸುವ ಚಿತ್ರದಲ್ಲಿ ನಟ ಬೆನ್ನಿಗೆ ರೈಫಲ್ ಅನ್ನ ಹಾಕಿ ಕಾಣಿಸಿಕೊಂಡಿದ್ದಾರೆ. 2025ರ ಡಿಸೆಂಬರ್ ನಲ್ಲಿ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ನಿರ್ದೇಶಕ ಹಾಲೇಶ್ ಕೋಗುಂಡೆ ರೋರಿಂಗ್ ಸ್ಟಾರ್ ನ ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ. ಒಂದಷ್ಟು ಕಿರುಚಿತ್ರಗಳನ್ನ ನಿರ್ದೇಶಿಸಿರುವಂತಹ ಅನುಭವ ಹೊಂದಿರುವಂತಹ ಹಾಲೇಶ್ ಪರಾಕ್ ಸಿನಿಮಾ ನಿರ್ದೇಶಕರಾಗಿ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap.